ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಹಿನ್ನೆಲೆ ಬಸವಸಾಗರ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. 5,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. 6 ಕ್ರಸ್ಟ್ ಗೇಟ್ಗಳ ಮೂಲಕ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ರಭಸದ ನೀರಿನಲ್ಲಿ ಮೀನು ಹಿಡಿಯೋದಕ್ಕೆ ನೀರಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಇಲ್ಲಿ ನೀರು. ಹೇಗಿದ್ರೂ ಕೂಡ ಮೀನು ಹಿಡಿಯೋದಕ್ಕೆ ಅಲ್ಲಿ ಹುಚ್ಚಾಟ ಮಾಡಿದ್ದಾರೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವ ಕೃಷ್ಣಾ ನದಿ. ಈ ಕೃಷ್ಣಾ ನದಿಯ ನೀರಿನಲ್ಲಿ ಮೀನು ಹಿಡಿಯೋದಕ್ಕೆ ಯುವಕರು ಹುಚ್ಚಾಟವನ್ನ ಮಾಡಿರುವಂತಹ ಘಟನೆ ಕಂಡು ಬಂದಿದೆ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಂಗೆ ಈಗಾಗಲೇ ಜೀವಕಳೆ ಬಂದಿದ್ದು ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನ ಮೀರಿ ದುಮ್ಮುಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು, ನೋಡ್ತಾ ಇರಬಹುದು. ದೃಶ್ಯಾವಳಿಗಳು ಸಹ ಏನು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಈಗಾಗಲೇ 25,000 ಕ್ಯೂಸೆಕ್ ಹೆಚ್ಚು ನೀರನ್ನ ಈಗಾಗಲೇ 6 ಗೇಟ್ಗಳನ್ನ ಓಪನ್ ಮಾಡುವ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂತದ್ದು. ಏನು ಕೃಷ್ಣಾ ನದಿ ಮೂಲಕ ಏನು ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ದುಮ್ಮಿಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರಬಹುದು ನೀವು. ಏನು ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಏನು ಅಂದ್ರೆ ನಾರಾಯಣಪುರ ಡ್ಯಾಂನ ಗೇಟ್ ನ ಮುಂಭಾಗದಲ್ಲಿ ಏನು ಯಾವ ರೀತಿಯ ಫೋರ್ಸ್ ನಿಂದ ನೀರು ದುಮ್ಮುಕ್ತಾ ಇದೆಯಲ್ಲ ಅದೇ ಒಂದು ಸ್ಥಳದಲ್ಲಿ ಏನೋ ಮೀನುಗಾರರು ಸಹ ಏನೋ ಹುಚ್ಚಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನ ಮಾಡಿದೆ. ಯಾರು ಮೀನುಗಾರರಾಗಿರ್ಬೋದು, ಜನ ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರದು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿರುವಂತಹ ಮೀನುಗಾರರು ನದಿ ಪಾತ್ರ ಮಾತ್ರ ಬಲ್ಲದೆ ಏನು ಡ್ಯಾಂನ ಮುಂಭಾಗದಲ್ಲಿ ಅಂದ್ರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ದುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಡ್ಯಾಂಗೆ ಇಳಿದು ಅಲ್ಲಿ ಏನೋ ಮೀನಿನ ಬಲೆಯನ್ನ ಬೀಸುತ್ತಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕೂಡಲೇ ಏನು ಈ ಒಂದು ಡ್ಯಾಂಗೆ ಏನು ಭದ್ರತೆ ಒದಗಿಸಬೇಕಾಗಿದೆ ಅಂದ್ರೆ ಡ್ಯಾಂನ ಏನು ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಕೂಡಲೇ ಏನು ಈ ಒಂದು ಡ್ಯಾಂಗೆ ಏನು ಅಪಾರ ಪ್ರಮಾಣದ ನೀರು ಬಂದಿದ್ರಿಂದ ಸಾಕಷ್ಟು ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂತ. ಯಾಕಂದ್ರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂತ ಸಾಧ್ಯತೆ ಇರುವ ಹಿನ್ನೆಲೆಯೂ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನ ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಎಲ್ಲಾ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕಾಡ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಹಿನ್ನೆಲೆ ಬಸವಸಾಗರ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. 5,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. 6 ಕ್ರಸ್ಟ್ ಗೇಟ್ಗಳ ಮೂಲಕ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ರಭಸದ ನೀರಿನಲ್ಲಿ ಮೀನು ಹಿಡಿಯೋದಕ್ಕೆ ನೀರಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಇಲ್ಲಿ ನೀರು. ಹೇಗಿದ್ರೂ ಕೂಡ ಮೀನು ಹಿಡಿಯೋದಕ್ಕೆ ಅಲ್ಲಿ ಹುಚ್ಚಾಟ ಮಾಡಿದ್ದಾರೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವ ಕೃಷ್ಣಾ ನದಿ. ಈ ಕೃಷ್ಣಾ ನದಿಯ ನೀರಿನಲ್ಲಿ ಮೀನು ಹಿಡಿಯೋದಕ್ಕೆ ಯುವಕರು ಹುಚ್ಚಾಟವನ್ನ ಮಾಡಿರುವಂತಹ ಘಟನೆ ಕಂಡು ಬಂದಿದೆ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಂಗೆ ಈಗಾಗಲೇ ಜೀವಕಳೆ ಬಂದಿದ್ದು ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನ ಮೀರಿ ದುಮ್ಮುಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು, ನೋಡ್ತಾ ಇರಬಹುದು. ದೃಶ್ಯಾವಳಿಗಳು ಸಹ ಏನು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಈಗಾಗಲೇ 25,000 ಕ್ಯೂಸೆಕ್ ಹೆಚ್ಚು ನೀರನ್ನ ಈಗಾಗಲೇ 6 ಗೇಟ್ಗಳನ್ನ ಓಪನ್ ಮಾಡುವ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂತದ್ದು. ಏನು ಕೃಷ್ಣಾ ನದಿ ಮೂಲಕ ಏನು ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ದುಮ್ಮಿಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರಬಹುದು ನೀವು. ಏನು ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಏನು ಅಂದ್ರೆ ನಾರಾಯಣಪುರ ಡ್ಯಾಂನ ಗೇಟ್ ನ ಮುಂಭಾಗದಲ್ಲಿ ಏನು ಯಾವ ರೀತಿಯ ಫೋರ್ಸ್ ನಿಂದ ನೀರು ದುಮ್ಮುಕ್ತಾ ಇದೆಯಲ್ಲ ಅದೇ ಒಂದು ಸ್ಥಳದಲ್ಲಿ ಏನೋ ಮೀನುಗಾರರು ಸಹ ಏನೋ ಹುಚ್ಚಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನ ಮಾಡಿದೆ. ಯಾರು ಮೀನುಗಾರರಾಗಿರ್ಬೋದು, ಜನ ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರದು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿರುವಂತಹ ಮೀನುಗಾರರು ನದಿ ಪಾತ್ರ ಮಾತ್ರ ಬಲ್ಲದೆ ಏನು ಡ್ಯಾಂನ ಮುಂಭಾಗದಲ್ಲಿ ಅಂದ್ರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ದುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಡ್ಯಾಂಗೆ ಇಳಿದು ಅಲ್ಲಿ ಏನೋ ಮೀನಿನ ಬಲೆಯನ್ನ ಬೀಸುತ್ತಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕೂಡಲೇ ಏನು ಈ ಒಂದು ಡ್ಯಾಂಗೆ ಏನು ಭದ್ರತೆ ಒದಗಿಸಬೇಕಾಗಿದೆ ಅಂದ್ರೆ ಡ್ಯಾಂನ ಏನು ಮುಂಭಾಗ
ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಕೂಡಲೇ ಈ ಒಂದು ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಬಂದಿದ್ರಿಂದ ಸಾಕಷ್ಟು ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂತ. ಯಾಕಂದ್ರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂತ ಸಾಧ್ಯತೆ ಇರುವ ಹಿನ್ನೆಲೆಯೂ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನ ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಎಲ್ಲಾ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿಯೇ ಕಾಡ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಹಿನ್ನೆಲೆ ಬಸವಸಾಗರ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಳಾಗಿದೆ. 5,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. 6 ಕ್ರಸ್ಟ್ ಗೇಟ್ಗಳ ಮೂಲಕ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ರಭಸದ ನೀರಿನಲ್ಲಿ ಮೀನು ಹಿಡಿಯೋದಕ್ಕೆ ನೀರಿದೆ, ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಇಲ್ಲಿ ನೀರು. ಹೇಗಿದ್ರೂ ಕೂಡ ಮೀನು ಹಿಡಿಯೋದಕ್ಕೆ ಅಲ್ಲಿ ಹುಚ್ಚಾಟ ಮಾಡಿದ್ದಾರೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವ ಕೃಷ್ಣಾ ನದಿ, ಈ ಕೃಷ್ಣಾ ನದಿಯ ನೀರಿನಲ್ಲಿ ಮೀನು ಹಿಡಿಯೋದಕ್ಕೆ ಯುವಕರು ಹುಚ್ಚಾಟವನ್ನ ಮಾಡಿರುವಂತಹ ಘಟನೆ ಕಂಡು ಬಂದಿದೆ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಂಗೆ ಈಗಾಗಲೇ ಜೀವಕಳೆ ಬಂದಿದ್ದು ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನ ಮೀರಿ ದುಮ್ಮುಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು, ನೋಡ್ತಾ ಇರಬಹುದು. ದೃಶ್ಯಾವಳಿಗಳು ಸಹ ಏನು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಈಗಾಗಲೇ 25,000 ಕ್ಯೂಸೆಕ್ ಹೆಚ್ಚು ನೀರನ್ನ ಈಗಾಗಲೇ 6 ಗೇಟ್ಗಳನ್ನ ಓಪನ್ ಮಾಡುವ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂತದ್ದು. ಏನು ಕೃಷ್ಣಾ ನದಿ ಮೂಲಕ ಏನು ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ದುಮ್ಮಿಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರಬಹುದು ನೀವು. ಏನು ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಏನು ಅಂದ್ರೆ ನಾರಾಯಣಪುರ ಡ್ಯಾಂನ ಗೇಟ್ ನ ಮುಂಭಾಗದಲ್ಲಿ ಏನು ಯಾವ ರೀತಿಯ ಫೋರ್ಸ್ ನಿಂದ ನೀರು ದುಮ್ಮುಕ್ತಾ ಇದೆಯಲ್ಲ ಅದೇ ಒಂದು ಸ್ಥಳದಲ್ಲಿ ಏನೋ ಮೀನುಗಾರರು ಸಹ ಏನೋ ಹುಚ್ಚಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನ ಮಾಡಿದೆ. ಜಿಲ್ಲಾರು ಮೀನುಗಾರರಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರದು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿರುವಂತಹ ಮೀನುಗಾರರು ನದಿ ಪಾತ್ರ ಮಾತ್ರ ಬಲ್ಲದೆ ಏನು ಡ್ಯಾಂನ ಮುಂಭಾಗದಲ್ಲಿ ಅಂದ್ರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ದುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಡ್ಯಾಂಗೆ ಇಳಿದು ಅಲ್ಲಿ ಏನೋ ಮೀನಿನ ಬಲೆಯನ್ನ ಬೀಸುತ್ತಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕೂಡಲೇ ಈ ಒಂದು ಡ್ಯಾಂಗೆ ಏನು ಭದ್ರತೆ ಒದಗಿಸಬೇಕಾಗಿದೆ ಅಂದ್ರೆ ಡ್ಯಾಂನ ಏನು ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಕೂಡಲೇ ಈ ಒಂದು ಡ್ಯಾಂಗೆ ಏನು ಅಪಾರ ಪ್ರಮಾಣದ ನೀರು ಬಂದಿದ್ರಿಂದ ಸಾಕಷ್ಟು ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂತ. ಯಾಕಂದ್ರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂತ ಸಾಧ್ಯತೆ ಇರುವ ಹಿನ್ನೆಲೆಯೂ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನ ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಎಲ್ಲಾ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿಯೇ ಕಾಡ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.